ಅದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್ ಇಲ್ಲಿ ಪಂಚಮಸಾಲಿ ಅಸ್ತ್ರ ಅಹಿಂದ ಮತಗಳ ಅಸ್ತ್ರ ಇದ್ರ ಜೊತೆಗೆ ಈಗ ಸವದಿಯವರನ್ನ ಸೆಳೆಯುವಂತ ತಂತ್ರಗಳು ಕೂಡ ನಡೀತಾ ಇದೆಯಲ್ಲ, ಇದ್ರ ಮಧ್ಯದಲ್ಲಿ ಸಾಹುಕಾರ್ ಅವರು ಕೂಡ ಸುಮ್ಮನೆ ಕೂತಿರಲ್ಲ, ಒಂದಿಷ್ಟು ಪ್ಲಾನ್ಸ್ ಅಫ್ಕೋರ್ಸ್ ಮಾಡ್ಕೊಂಡಿರ್ತಾರೆ. ಹೇಗಿದೆ ಚಿತ್ರಣ ಅಲ್ಲಿದು? ಖಂಡಿತವಾಗ್ಲೂ ಶರ್ಮಿತಾ, ಏನಂತಂದ್ರೆ ಅತ್ನಿಯಲ್ಲಿ ಈಗ ಕಾಂಗ್ರೆಸ್ ಒಂದ್ ರೀತಿ ಕಾದು ನೋಡೋ ತಂತ್ರಕ್ಕೆ ಜಾರಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಅಳೆದು ತೂಗಿ ಅಲ್ಲಿ ಒಂದು ಅಭ್ಯರ್ಥಿಯನ್ನ ಘೋಷಣೆ ಮಾಡೋ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ತಟಸ್ಥವಾಗಿ ಉಳ್ಕೊಂಡಿದೆ. ಯಾಕಂತಂದ್ರೆ ಬಿಜೆಪಿಯಲ್ಲಿ ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋದು ಇದುವರೆಗೂ ಕೂಡ ಫೈನಲ್ ಆಗಿಲ್ಲ. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ತನ್ನ ಶಿಷ್ಯನಿಗೆ ಟಿಕೆಟ್ ಕೊಡಿಸ್ಬೇಕು, ಕುಮಟಳ್ಳಿಯನ್ನ ಕಂಟಿನ್ಯೂ ಮಾಡ್ಬೇಕು ಅಂತೇಳಿ ಸಾಕಷ್ಟು ಲಾಬಿಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಲಕ್ಷ್ಮಣ್ ಸವದಿ ಇಲ್ಲಿ ಸುಮ್ಮನೆ ಕೂತಿಲ್ಲ. ಅವರು ಕೂಡ ಶತಾಯಗತಾಯ ಟಿಕೆಟ್ ತಗೊಳ್ಳೋ ನಿಟ್ಟಿನಲ್ಲಿ ಏನಂತಾರೆ ಪಕ್ಷದ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಸೊ ಬಿಜೆಪಿ ಏನ್ ಮಾಡತ್ತೆ ಅನ್ನೋದನ್ನ ಕಾದು ನೋಡಿ ಬಳಿಕ ಕಾಂಗ್ರೆಸ್ ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಾ ಇದೆ. ಸೊ ಇಲ್ಲಿ ಜಾತಿ ಲೆಕ್ಕಾಚಾರ ಪ್ರಮುಖವಾಗಿ ಕಾಂಗ್ರೆಸ್ ಲೆಕ್ಕ ಹಾಕಿರ್ತಕ್ಕಂಥದ್ದು. ಒಂದು ವೇಳೆ ಕುಮಟಳ್ಳಿಗೆ ಟಿಕೆಟ್ ಕೊಟ್ರೆ ಆಬ್ವಿಯಸ್ಲಿ ಸೌದಿ ಗ್ರೂಪ್ ಏನಿದೆ ಅವರು ಖಂಡಿತವಾಗ್ಲೂ ಸಿಡಿದೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಬೇರೆ ಅಂದ್ರೆ ಪಂಚಮಸಾಲಿ ಮುಖಂಡರ ಇಳಿಸೋ ಬದಲಾಗಿ ಸೌದಿ ಅವರ ನೇತೃತ್ವದಲ್ಲಿ ಅಥವಾ ಸೌದಿಯನ್ನೇ ಕರ್ಕೊಂಡ್ ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಸೊ ಜಾತಿ ಸಮೀಕರಣ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಹೇಶ್ ಕುಮಟಳ್ಳಿ ಈಗಾಗಲೇ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಅವರ ವಿರುದ್ಧವಾಗಿ ಅಹಿಂದ ಮತಗಳು ಕೂಡ ಕಾಂಗ್ರೆಸ್ಗೆ ಬರಬೇಕು, ಅದ್ರ ಜೊತೆಗೆ ಲಿಂಗಾಯತ ಮತಗಳು ಕೂಡ ಕಾಂಗ್ರೆಸ್ಗೆ ಬರೋ ನಿಟ್ಟಿನಲ್ಲಿ ಗಜಾನನ ಮಂಗಸೂಳಿಯನ್ನೇ ಕಂಟಿನ್ಯೂ ಮಾಡಬೇಕು, ಅಥವಾ ಇಲ್ಲಿ ಯಾವ್ದಾದ್ರು ಅಹಿಂದ ನಾಯಕರನ್ನ ತಂದು ಇಳಿಸೋದು ಕೂಡ ಅಲ್ಲಿ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬಹುದಾಗತ್ತೆ. ಒಂದು ವೇಳೆ ಲಕ್ಷ್ಮಣ್ ಸವದಿಗೆ ಟಿಕೆಟ್ ಕೊಟ್ರೆ ಆಬ್ವಿಯಸ್ಲಿ ಕುಮಟಳ್ಳಿ ಪರವಾಗಿ ಇರ್ತಕ್ಕಂತ ಕುಮಟಳ್ಳಿ ಟೀಮ್ ಸಿಡ್ದೇಳತ್ತೆ, ಪಂಚಮಸಾಲಿ ಮುಖಂಡರು ಒಂದಾಗ್ತಾರೆ. ಸೊ ದರಪಟ್ಟಕ್ಕನ್ ಅವ್ರಿಗೆ ಟಿಕೆಟ್ ಕೊಟ್ಟು ಅಲ್ಲಿ ನಿಲ್ಸಿದ್ರೆ ಇತ್ತ ಪಂಚಮಸಾಲಿ ಮತಗಳು ಈಸಿಯಾಗಿ ಬರುತ್ತೆ ಅನ್ನುವಂತ ಒಂದು ದೊಡ್ಡ ಲೆಕ್ಕಾಚಾರವನ್ನ ಇಲ್ಲಿ ಕಾಂಗ್ರೆಸ್ ಹಾಕಿಕೊಂಡು ಸದ್ಯಕ್ಕೆ ಕಾದ್ ನೋಡೋ ತಂತ್ರಕ್ಕೆ ಜಾರಿದೆ ಅಂತಾನೆ ಹೇಳ್ಬೋದು. ಫೈನ್, ನಾವು ಕಾದ್ ನೋಡೋಣ, ಫಾಲೋ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಲೋಹಿತ್, ತಮ್ಮೆಲ್ಲ ಇನ್ಫಾರ್ಮೇಶನ್. ನೆಕ್ಸ್ಟ್ ಸ್ಟೋರಿ ಮುಂದೆ ಇಡ್ತಾ ಹೋಗ್ತೀವಿ. ಅದು ಚಾಮರಾಜನಗರ ಕ್ಷೇತ್ರದ್ದು. ಬೆಳಗಾವಿದ್ ನೋಡ್ತಾ ಇದ್ವಿ, ಬಿಜೆಪಿ ವರ್ಸಸ್ ಬಿಜೆಪಿ ಯಾವ ರೀತಿಯಾಗಿ ಫೈಟ್ ನಡೀತಾ ಇದೆ ಅಂತ. ಸೇಮ್ ಸಿಚುಯೇಷನ್ ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಇರುವಂತದ್ದು. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ